11ಕ್ಕೆ ನಿಮ್ದು ಮುಗೀತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ. ಅದು ಹಾಗೆ ಇರಲಿ ಅದೊಂದು ಕಡೆ. ಇದು ಕೂಡ CCL 11. ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ CCL ಇಂದ ಅಂದ್ರೆ ತುಂಬಾ ದೂರ ಉಳಿಯುವಂತದ್ದು ಆ ಥರದ್ದು ಬೇಡ ಅಂತ ನಮ್ದೊಂದು ಪರ್ಸನಲ್ ಅನಿಸಿಕೆ ಸರ್. ಪ್ಲೀಸ್ CCL ಯಾವುದೇ ಕಾರಣಕ್ಕೂ ನಿಮ್ಮನ್ನ ಹೊರತುಪಡಿಸಿ ನೀವ್ ಯಾಕೆ ಆಗ್ತಾ ಇದ್ದೀರಾ? ಇಲ್ಲ ಸರ್, ಅಂದ್ರೆ ಪ್ರೀತಿಯಿಂದ ಕೇಳಿದೆ ಪ್ರಶ್ನೆ. ಪ್ಲೀಸ್ ಡೋಂಟ್ ಹೈಡ್ ಸರ್. ಏನ್ ನಾನು ಅವನ್ನ ನಿಂತ್ಕೊಂಡು ಹೇಳಿದೆ 11 ವರ್ಷ ನಾನೊಬ್ಬ ವಿಕೆಟ್ ಕೀಪರ್ ಹುಡುಕ್ತಾ ಇದ್ದೀನಿ ಇಲ್ಲಿ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವೆಲ್ಲರೂ ಕರೆದು ನೋಡಿದ್ರೆ ಒಂದು ರೇಂಜಿಗೆ ನೋಡಕ್ ಹೋದ್ರೆ ಎಲ್ಲಕ್ಕಿಂತ ಇನ್ನೂ ಫಿಟ್ನೆಸ್ ಮೇಂಟೈನ್ ಮಾಡಿರೋದು ತಾನೇ. ರಿಟೈರ್ ಆಗಂಗ್ ಅವ್ರು ಕಾಣ್ತಾ ಇದ್ದಾರೆ, ನಾನಲ್ಲ. ಬೇರೆ ಸರ್ ಕ್ವಶನ್ ಆಡ್ ಮಾಡೋಣ ಅಂತ ಸರ್. ಇದು ಸುದೀಪ್ ಸರ್ ಅಂದ್ರೆ ಬುಲ್ಡೋಸ್ ಕರ್ನಾಟಕ ಬುಲ್ಡೋಸರ್ಸ್ ಇನ್ಕಂಪ್ಲೀಟ್ ಆಗುತ್ತೆ. ಈ ಜರ್ನಿ ನಿಮಗೆ ಸುಸ್ತನ್ಸಿದೆಯಾ ಸರ್ ಯಾವತ್ತಾದ್ರೂ? ಎಲ್ಲರನ್ನು ಒಟ್ಟುಗೂಡಿಸ್ಬೇಕಂದ್ರೆ ತುಂಬಾ ಚಾಲೆಂಜಿಂಗ್. ಈ ಜರ್ನಿ ಸುಸ್ತನ್ಸಿದೆಯಾ ಯಾವತ್ತಾದ್ರೂ? ನೋ ನಾಟ್ ಎಟ್ ಆಲ್. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಥಿಂಗ್ ವಿಚ್ ಎವ್ರಿಬಡಿ ಎಂಜಾಯ್. ಸೊ ಇಲ್ಲೆಲ್ಲ ಬರೋ ಪ್ಲೇಯರ್ಸ್ಗೆ ನಾನು ಬಲವಂತ ಅಂತ ಏನಿಲ್ಲ, ಇವರೆಲ್ಲ ಬಹಳ ಪ್ರೀತಿಯಿಂದ ಬರ್ತಾರೆ. ದೇ ಲವ್ ಟು ಪ್ಲೇ, ದೇ ಲವ್ ಟು ಪ್ಲೇ. ದಟ್ ಇಸ್ ವೈ ದಿಸ್ ಅ ಟೀಮ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತ. ಯಾವ್ದಾದ್ರು ಒಂದು ಟೀಮ್ ಏನು ದುಡ್ಡಿಲ್ಲದೆ 10 ವರ್ಷ ಆಡ್ಕೊಂಡ್ ಬರ್ತಾರೆ, ಏನು ಇಲ್ಲದೆ ಆಡ್ಕೊಂಡ್ ಬಂದು ಯಾರಂದ್ರೆ ಇದಕ್ಕೆ ಬಲವಂತ ಏನು